ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾವು IT ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿ ಆನ್ಲೈನ್ ಕ್ಲಾಸ್ನಲ್ಲಿ DC ಜನರೇಟರ್ ಪಾರ್ಟ್ 3ನಲ್ಲಿ ಕಾಮ್ಯುಟೇಷನ್, ಆರ್ಮೇಚರ್ ರಿಯಾಕ್ಷನ್ ಆ್ಯಂಡ್ ದರ್ ಎಫೆಕ್ಟ್ಸ್ ಆ್ಯಂಡ್ ರೆಮಿಡೀಸ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಬಂದು ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಯಾವ ಥರ ಇರುತ್ತೆ ಅಂತ. ಸೊ ನೋಡಿ, ನಿಮಗೆ ಪಿಕ್ಚರಲ್ಲಿ ಕಾಣ್ತಾ ಇದೆ. ದಿಸ್ ಆರ್ ದ ವೇರಿಯಸ್ ಕಾಮ್ಯುಟೇಟರ್ ಸೆಗ್ಮೆಂಟ್ ಸೈಜಸ್. ಇದು ವೇರಿಯಸ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ದು ಸೈಜಸ್ ನೋಡಿ. ಇದೊಂದು ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜ್ ಇದೆ, ಮೀಡಿಯಂ ಸೈಜಸ್ ಎಲ್ಲ ಇದೆ. ಸೊ ಇದೇನಿದೆ ಇಂಡಿವಿಜುವಲ್ ಕಾಪರ್ ಸೆಗ್ಮೆಂಟ್ಸ್ ಇದು. ಸೊ ಇದೆಲ್ಲ ಸೇರಿಸಿ ಇದು ಎರಡು ಕಾಮ್ಯುಟೇಟರ್ ಸೆಗ್ಮೆಂಟ್ ಮಧ್ಯೆ ಮೈಕಾ ಶೀಟ್ನ ಇನ್ಸರ್ಟ್ ಮಾಡಿರ್ತಾರೆ. ಸೊ ದಟ್ ಎರಡು ಕಾಮ್ಯುಟೇಟರ್ ಸೆಗ್ಮೆಂಟು ಶಾರ್ಟ್ ಆಗಬಾರ್ದು, ಇಂಡಿವಿಜುವಲ್ ಇನ್ಸುಲೇಷನ್ ಇರಬೇಕು. ಅದಕ್ಕೋಸ್ಕರ, ಯಾಕಂದರೆ ಇಂಡಿವಿಜುವಲ್ ಕಾಯಿಲ್ ಬಂದು ಇಂಡಿವಿಜುವಲ್ ಕಾಮ್ಯುಟೇಟರ್ ಸೆಗ್ಮೆಂಟಿಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗೆ ಇಂಡಿವಿಜುವಲ್ ಏನು ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಇದೆ, ಕಾಪರ್ ಸೆಗ್ಮೆಂಟ್ಸ್, ಅದಕ್ಕೆ ಮೈಕಾ ಇನ್ಸುಲೇಷನ್ ಆಗಿರುತ್ತೆ. ಸೊ ಈಚ್ ಕಾಮ್ಯುಟೇಟರ್ ಸೆಗ್ಮೆಂಟ್ಗೆ ಆರ್ಮೇಚರ್ ವೈಂಡಿಂಗ್ಗಳು, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಎಂಡ್ಸ್ಗಳು ಕನೆಕ್ಟ್ ಆಗ್ತಾವೆ ಬಂದು. ಸೊ ಇದು ಕಾಪರ್, ಪ್ಯೂರ್ ಕಾಪರಿಂದ ಮಾಡಿರ್ತಾರೆ. ಸೊ ಇನ್ಸುಲೇಟೆಡ್ ಬೈ ಮೈಕಾ ಶೀಟ್, ಡಿಪೆಂಡ್ ಅಪಾನ್ ದ ಸೈಜ್ ಆಫ್ ದ ಶಾಫ್ಟ್ ಆ್ಯಂಡ್ ಮೋಟರ್ ಸೈಜ್ ಅಥವಾ ಜನರೇಟರ್ ಸೈಜ್ ಮೇಲೆ. ಸೊ ಈ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ಸೊ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ನೋಡಿ, ಇಲ್ಲಿ ಇದು ಒಂದು ಕಾಮ್ಯುಟೇಟರ್ ಸೆಗ್ಮೆಂಟ್ ಇದೆ, ಒಂದು ಸಣ್ಣದು ಒಂದು ಆರ್ಮೇಚರ್ ಇದೆ. ಸೊ ಇಲ್ಲಿ ನೋಡಿ, ಆರ್ಮೇಚರ್ ವೈಂಡಿಂಗ್ಸ್ಗಳು ಬಂದು ಈ ಕಾಮ್ಯುಟೇಟರ್ ಸೆಗ್ಮೆಂಟಿಗೆ ಕನೆಕ್ಟ್ ಆಗಿದೆ ನೋಡಿ, ಕನೆಕ್ಟ್ ಆಗಿ ಸೊ ಸಾಲ್ಡರ್ ಮಾಡಿ ಕನೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಬ್ರಷ್ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ಬ್ರಷ್ ಏನು ಮಾಡುತ್ತೆ, ಸೊ ಬ್ರಷ್ ಸೈಜ್ ಯಾವಾಗಲೂ ಒಂದು ಕಾಮ್ಯುಟೇಟರ್ ಸೆಗ್ಮೆಂಟ್ ಏನಿದೆ ಸೊ ಅದರಷ್ಟೇ ಬಿಡ್ತಿರುತ್ತೆ ಬ್ರಷ್ ಸೈಜು. ಸೊ ಇದೇನಿದೆ ಬಿಡ್ತು ಒಂದು ಸೈಜ್ದು ನೋಡ್ತಾ ಇದೀವಲ್ಲ, ಒಂದು ಕಾಮ್ಯುಟೇಟರ್ ಸೆಗ್ಮೆಂಟ್ದು. ಸೊ ಇಷ್ಟೇ ಬಿಡ್ತು ಬರುತ್ತೆ ಬ್ರಷ್ದು ಸೈಜ್ ಕೂಡ. ಸೊ ಅಟ್ ಎ ಟೈಮ್ ಒಂದು ಸೆಗ್ಮೆಂಟ್ ಮೇಲೆ ಇರುತ್ತೆ, ಇಲ್ಲಾಂದರೆ ಎರಡು ಸೆಗ್ಮೆಂಟ್ ಮೇಲೆ ಎರಡು ಸೆಗ್ಮೆಂಟ್ನ ಶಾರ್ಟ್ ಮಾಡುತ್ತೆ. ಮೂರು ಸೆಗ್ಮೆಂಟ್ನ ಶಾರ್ಟ್ ಮಾಡೋಕ್ಕಾಗಲ್ಲ ಬ್ರಷ್ ಕೈಲಿ. ಅಟ್ ಎ ಟೈಮ್ ಯಾವುದಾದ್ರೂ ಎರಡು ಸೆಗ್ಮೆಂಟ್ನ ಶಾರ್ಟ್ ಮಾಡುತ್ತೆ, ಇಲ್ಲಾಂದರೆ ಒಂದು ಸೆಗ್ಮೆಂಟ್ ಮೇಲೆ ಇರುತ್ತೆ ಬ್ರಷ್ ಯಾವಾಗಲೂ. ಸೊ ಅಷ್ಟೇ ಎಕ್ಸಾಕ್ಟ್ ಇಷ್ಟೇ ಬಿಡುತ್ತಿರುತ್ತೆ ಬ್ರಷಿಂದು ಕೂಡ. ಸೊ ಇದು ಏನು ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಇದೆ. ಸೊ ಇದೆಲ್ಲ ಒಂದು ಕನ್ಸೀಲ್ ಮಾಡಿಬಿಟ್ಟು ಸೊ ಅದನ್ನು ಶಾಫ್ಟ್ ಮೇಲೆ ಇನ್ಸರ್ಟ್ ಮಾಡಿರ್ತಾರೆ, ಶಾಫ್ಟ್ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ಆರ್ಮೇಚರ್ ವೈಂಡಿಂಗ್ಗಳು ಬಂದು ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಈ ಡಯಾಗ್ರಾಮಲ್ಲೂ ನೀವು ನೋಡ್ಬೋದು. ಸೊ ಇಲ್ಲೇನಿದೆ, ಆರ್ಮೇಚರ್ ಕೋರ್ಸ್ ಇದೆ. ಸೊ ಈ ಸ್ಲಾಟ್ಗಳಲ್ಲಿ ವೈಂಡಿಂಗ್ ಇರುತ್ತೆ. ಸೊ ಈ ವೈಂಡಿಂಗ್ ಇಲ್ಲಿಂದ ಸ್ಟಾರ್ಟ್ ಹೋದರೆ ಇಲ್ಲಿಂದ ಎಂಡ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಒಂದು ಸೆಗ್ಮೆಂಟಲ್ಲಿರುತ್ತೆ, ಎಂಡಿಂಗ್ ಒಂದು ಸೆಗ್ಮೆಂಟಲ್ಲಿರುತ್ತೆ. ಸೊ ಮತ್ತೆ ಇದೇ ಸೆಗ್ಮೆಂಟಿಂದ ಇನ್ನೊಂದು ವೈಂಡಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಅದು ಬೇರೆ ಸೆಗ್ಮೆಂಟಿಗೆ ಬರುತ್ತೆ, ಮತ್ತು ಇದರಿಂದನೇ ಇನ್ನೊಂದು ಬೇರೆ ವೈಂಡಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಎಂಡ್ ಆಗುತ್ತೆ. ಸೊ ಈ ಥರ ಕನೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ಬ್ರಷ್ಗಳು ಅಷ್ಟೇ ಅಟ್ ಎ ಟೈಮ್ ಎರಡು ಸೆಗ್ಮೆಂಟ್ನ ಮಾತ್ರ ಶಾರ್ಟ್ ಮಾಡುತ್ತೆ. ಸೊ ಇಲ್ಲಾಂದರೆ ಯಾವುದಾದ್ರೂ ಒಂದು ಸೆಗ್ಮೆಂಟ್ ಮೇಲೆ ಮಾತ್ರ ಇರುತ್ತೆ. ಸೊ ಆ ಥರ ಇರುತ್ತೆ ಯಾವಾಗಲೂ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನೋಡಿ, ದಿಸ್ ಇಸ್ ಕಾರ್ಬನ್ ಬ್ರಷ್. ಸೊ ಇದು ಒಂದು ಸೆಗ್ಮೆಂಟ್ದು ಸೈಜು. ಸೊ ಇಲ್ಲಿಂದ ಈ ರೆಡ್ ಪಾಯಿಂಟಿಂದ ಈ ರೆಡ್ ಪಾಯಿಂಟ್ವರೆಗೂ ಒಂದು ಸೆಗ್ಮೆಂಟ್ ಇದು. ಸೊ ಇದು ಬ್ರಷ್ ಇದು. ಸೊ ಇದು ಬ್ರಷ್ ಬಿಡುತ್ತೆ ಏನಿದೆ, ಅದು ಒಂದು ಸೆಗ್ಮೆಂಟ್ ಅಷ್ಟೇ ಬಿಡುತ್ತಿರುತ್ತೆ ಅದು. ಸೊ ಈ ಕಾಯಿಲ್ಗಳು ಈ ಕಡೆ ಮೂವ್ ಆದರೆ ಬ್ರಷ್ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಕಾಯಿಲ್ ಒನ್ ಬೈ ಒನ್ ಶಾರ್ಟ್ ಆಗ್ತಾ ಹೋಗುತ್ತೆ, ಎರಡು ಕಾಯಿಲ್ ಅಟ್ ಎ ಟೈಮ್. ಸೊ ಇಲ್ಲಿ ನೋಡಿ, ಈಗಿರೋ ಪೊಸಿಷನಲ್ಲಿ ಏನಾಗ್ತಾ ಇದೆ ಅಂದರೆ, ಕಾಯಿಲ್ 2 ಬಂದು ಶಾರ್ಟ್ ಆಗ್ತಾ ಇದೆ. ಕಾಯಿಲ್ 3 ಇದು ಕರೆಂಟು ಜೊತೆಯಲ್ಲಿ ಕಾಯಿಲ್ 1 ಕರೆಂಟು ಆ್ಯಡ್ ಆಗಿ ನೋಡಿ, ಐ ಕರೆಂಟು, ಇಲ್ಲೂ ಐ ಕರೆಂಟು. ಸೊ ಎರಡು ಸೇರಿ 2I ಆಗ್ತಾ ಇದೆ. ಕಾಯಿಲ್ 1 ಆ್ಯಂಡ್ ಕಾಯಿಲ್ 3 ಕರೆಂಟ್ ಬಂದು ಇಲ್ಲಿ ಆ್ಯಡ್ ಆಗ್ತಾ ಇದೆ. ಬಟ್ ಕಾಯಿಲ್ 2 ಬಂದು ಶಾರ್ಟ್ ಆಗ್ತಾ ಇದೆ. ಕಾಯಿಲ್ 2 ಇಲ್ಲಿ ಶಾರ್ಟ್ ಆಯಿತು. ಸೊ ಹಾಗೆ ಕಾಯಿಲ್ 2ದು ಕರೆಂಟು 0 ಆಗುತ್ತೆ, ಅಂದರೆ ಇದು ನೆಗೆಟಿವ್ ಸೈಕಲ್ 0 ಆಗುತ್ತೆ. ಸೊ ಕಾಯಿಲ್ 1 ಆ್ಯಂಡ್ ಕಾಯಿಲ್ 3ದು ಕರೆಂಟ್ 2I ಆ್ಯಡ್ ಆಗಿ ಪಾಸಿಟಿವ್ ಸೈಕಲ್ ಸಿಗುತ್ತೆ ನಮಗೆ. ಸೊ ಅದನ್ನು ನೆಕ್ಸ್ಟ್ ಇಮೇಜಲ್ಲಿ ನೋಡೋಣ. ಸೊ ನೋಡಿ, ಈ ಇಮೇಜಲ್ಲಿ ನಿಮಗೆ ಸೊ ಫಸ್ಟ್ ಇಮೇಜ್ ಏನಿದೆ, ಸೊ ಅದ್ರಲ್ಲಿ ನೋಡಿ, ಕಾಯಿಲ್ 2 ಗೆಟ್ ಶಾರ್ಟೆಡ್ ಬೈ ಬ್ರಷ್. ನೋಡಿ, ಈ ಕಾಯಿಲ್ 2, ಈ ಬ್ರಷಸ್ ಏನಿದೆ ಕೆಳಗಡೆ ಏನು ಬ್ರಷ್ ಇದೆ ಇದು, ಸೊ ಅದು ಕಾಯಿಲ್ 2ನ ಎಕ್ಸಾಕ್ಟ್ ನೋಡಿ, ಇದ್ರದ್ದು ವೈಂಡಿಂಗ್, ಕಾಯಿಲ್ 2 ವೈಂಡಿಂಗ್ ಏನಿದೆ, ಸೊ ಎರಡು ಟರ್ನ್ ಎಂಡ್ಸ್ನ, ಸ್ಟಾರ್ಟಿಂಗ್ ಎಂಡಿಂಗ್ ಎರಡು ಎಂಡ್ನ ಶಾರ್ಟ್ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ಕಾಯಿಲ್ 2ನಲ್ಲಿರೋ ಕರೆಂಟು 0 ಆಗುತ್ತೆ. ಬಟ್ ಆ ಟೈಮಲ್ಲಿ ಕಾಯಿಲ್ 1 ಆ್ಯಂಡ್ ಕಾಯಿಲ್ 3 ಆ ಎರಡು ಕರೆಂಟ್ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಅಂದರೆ ದಿಸ್ ಈಸ್ ನೆಗೆಟಿವ್ ಸೈಕಲ್ ಕರೆಂಟ್ ಏನಿದೆ ಅದು 0 ಆಗಿ, ಈ ಎರಡು ಕಾಯಿಲ್ನ ಕರೆಂಟ್ ಏನಾಗುತ್ತೆ, ಅದು ನೆಗೆಟಿವ್ ಸೈಕಲ್ ಜಾಗದಲ್ಲಿ ಪಾಸಿಟಿವ್ ಸೈಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥರ AC ಇರೋದು DC ಆಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೂವ್ ಆದಾಗ, ಸೊ ಇದೇನಿದೆ ಕಾಯಿಲ್ಸ್ ಇದು. ಸೊ ಒಂದು ರೊಟೇಟ್ ಆಗ್ತಾ ಇದೆ, ಆರ್ಮೇಚರ್ ಈ ಡೈರೆಕ್ಷನ್ ರೊಟೇಟ್ ಆಗ್ತಾ ಇದೆ. ಸೊ ಬ್ರಷ್ ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಸೊ ಈಗ ಪೊಸಿಷನ್ ಬಿನಲ್ಲಿ ಏನಾಗುತ್ತೆ ನೋಡಿ, ಸೊ ಬ್ರಷ್ ಅದೇ ಜಾಗದಲ್ಲಿ ಇರುತ್ತೆ, ಬಟ್ ಕಾಯಿಲ್ ಮೂವ್ ಆಗುತ್ತೆ. ಸೊ ಕಾಯಿಲ್ 2 ಇದ್ದಿದ್ದು ಸೊ ಕಾಯಿಲ್ 1 ಆ್ಯಂಡ್ 2 ಎರಡರ ಮಧ್ಯೆ ಬರುತ್ತೆ ಈಗ ಬ್ರಷ್ ಪೊಸಿಷನ್.
ಈಗ ಏನಾಗ್ತಾ ಇದೆ ನೋಡಿ, ಕಾಯಿಲ್ 1 and 2 ಕರೆಂಟ್ ಗೆಟ್ ಆ್ಯಡೆಡ್. ಸೊ ಈಗ ಕಾಯಿಲ್ 1 ಕಾಯಿಲ್ 2 ಎರಡೂ ಕರೆಂಟ್ ಆ್ಯಡ್ ಆಗ್ತಾ ಇದೆ. ಆ್ಯಡ್ ಆಗಿ ಇದು ಪಾಸಿಟಿವ್ ಸೈಕಲ್ ಕೊಡ್ತಾ ಇದೆ. ಸೊ ಇಲ್ಲೇನಾಗ್ತಾ ಇತ್ತು, ಇದು ನೆಗೆಟಿವ್ ಸೈಕಲ್ ಆ್ಯಕ್ಚುಲಿ ಇದು. ಸೊ ಆಗೇನಾಗುತ್ತೆ, ಕಾಯಿಲ್ 2 ಶಾರ್ಟ್ ಆಗಿ ನೆಗೆಟಿವ್ ಸೈಕಲ್ 0 ಆಗಿಬಿಡುತ್ತೆ. ಸೊ ಆಗೇನಾಗುತ್ತೆ, ಕಾಯಿಲ್ 1 ಕಾಯಿಲ್ 2 ಕಾಯಿಲ್ 3 ಕರೆಂಟ್ ಏನಾಗುತ್ತೆ ಪಾಸಿಟಿವ್ ಸೈಕಲ್ ಆಗಿ ಈ ಜಾಗದಲ್ಲಿ ಸಿಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಕಾಯಿಲ್ 1 and ಕಾಯಿಲ್ 2 ಎರಡೂ ಕರೆಂಟ್ ಸೇರಿ 2i ಆಗ್ತಾ ಇದೆ. ಸೊ ನೆಕ್ಸ್ಟ್ ಪೊಸಿಷನ್ 3ನಲ್ಲಿ ನೋಡಿ, ಸಿ ಪೊಸಿಷನಲ್ಲಿ ಏನಾಗ್ತಾ ಇದೆ. ಸೊ ಮತ್ತೆ ಈ ಕಾಯಿಲ್ ಮುಂದೆ ಮೂವ್ ಆಗುತ್ತೆ. ಅಂದರೆ ಈಗ ಕಾಯಿಲ್ 1 ಶಾರ್ಟ್ ಆಗ್ತಾ ಇದೆ ನೋಡಿ, ಕಾಯಿಲ್ 1 ಗೆಟ್ ಶಾರ್ಟೆಡ್. ಸೊ ಆಮೇಲೆ ಈ ಎಂಡ್ ಕಾಯಿಲ್ ಆ್ಯಂಡ್ ಕಾಯಿಲ್ 2. ಸೊ ದಿಸ್ ಇಸ್ ಎಂಡ್ ಕಾಯಿಲ್ ಆ್ಯಂಡ್ ಕಾಯಿಲ್ 2, ಈ ಎರಡರದ್ದು ಕರೆಂಟ್ ಬಂದು ಆ್ಯಡ್ ಆಗಿ 2i ಆಗ್ತಾ ಇದೆ. ಸೊ ಇಲ್ಲಿ ಕಾಯಿಲ್ 1ನಲ್ಲಿ ಇರೋವಂಥ ಕರೆಂಟ್ 0 ಆದರೆ ಆಗುತ್ತೆ. ಅಂದರೆ ಇದು ನೆಗೆಟಿವ್ ಸೈಕಲ್, ಇದು ನೆಗೆಟಿವ್ ಸೈಕಲ್, ಇದೆರಡು ನೆಗೆಟಿವ್ ಸೈಕಲ್ಗಳು. ಸೊ ಅಂದರೆ ಇಲ್ಲಿ ಕಾಯಿಲ್ 1 ಇಲ್ಲೇನಿದೆ, ಸೊ ದಿಸ್ ಇಸ್ ನೆಗೆಟಿವ್ ಸೈಕಲ್. ಸೊ ಈ ಪೊಸಿಷನಲ್ಲಿ, ಈ ಪೊಸಿಷನ್ 1, ಈಗ ಎ ಪೊಸಿಷನಲ್ಲಿ ಏನಾಗುತ್ತೆ, ಇದೇನಿದೆ ದಿಸ್ ಇಸ್ ನೆಗೆಟಿವ್ ಸೈಕಲ್ಲು 0 ಆಗಿ ಈ ಎರಡು ಕಾಯಿಲಿಂದ ಬರೋ ಕರೆಂಟಿಂದ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಆ್ಯಸ್ ಯೂಶುವಲ್ ಪಾಸಿಟಿವ್ ಸೈಕಲ್ ಇದೆ. ಸೊ ಇಲ್ಲಿ ಮತ್ತೆ ನೆಗೆಟಿವ್ ಸೈಕಲ್ ಬರುತ್ತೆ ಈ ಪೊಸಿಷನಲ್ಲಿ. ಅವಾಗ ಏನಾಗುತ್ತೆ, ಮತ್ತೆ ಒಂದು ಕಾಯಿಲ್ ಶಾರ್ಟ್ ಆಗುತ್ತೆ. ಸೊ ಎವ್ರಿ ಆಲ್ಟರ್ನೇಟ್ ನೋಡಿ, ಇಲ್ಲಿ ಕಾಯಿಲ್ ಶಾರ್ಟ್ ಆಗ್ತಾ ಇದೆ, ಇಲ್ಲಿ ಎರಡು ಕಾಯಿಲ್ ಕರೆಂಟು ಜಾಯಿನ್ ಆಗ್ತಾ ಇದೆ, ಇಲ್ಲಿ ಮತ್ತೆ ಕಾಯಿಲ್ ಶಾರ್ಟ್, ಮತ್ತು ಇಲ್ಲಿ ಎರಡು ಕಾಯಿಲ್ ಜಾಯಿನ್ ಆಗ್ತಾ ಇದೆ. ಅಂದರೆ ದಿಸ್ ಇಸ್ ನೆಗೆಟಿವ್ ಸೈಕಲ್, ದಿಸ್ ಇಸ್ ಪಾಸಿಟಿವ್ ಸೈಕಲ್, ನೆಗೆಟಿವ್ ಸೈಕಲ್, ಪಾಸಿಟಿವ್ ಸೈಕಲ್. ನೆಗೆಟಿವ್ ಸೈಕಲ್ನಲ್ಲಿ ಇರೋವಂಥ ಕಾಯಿಲ್ ಏನಾಗ್ತಾ ಇದೆ, ಶಾರ್ಟ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನೆಗೆಟಿವ್ ರಿಮೂವ್ ಆಗಿಬಿಡುತ್ತೆ. ಸೊ ಜೊತೆಲಿ ಈ ಎರಡು ಅಸೆಂಡಿಂಗ್ ಎರಡು ಏನಿದೆ ಅಕ್ಕಪಕ್ಕ ಎರಡು ಕಾಯಿಲ್ಸ್, ಈ ಕಾಯಿಲ್ದು ಕರೆಂಟ್ ಇಲ್ಲಿ ಆ್ಯಡ್ ಆಗಿ ಮತ್ತೆ ಇಲ್ಲಿ ನಮಗೆ ಪಾಸಿಟಿವ್ ಸೈಕಲ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಎ ಸಿ ಇರೋದು ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಈ ಪೊಸಿಷನಲ್ಲಿ ಏನಾಗ್ತಾ ಇದೆ, ಕಾಯಿಲ್ 2 ಶಾರ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ನೆಗೆಟಿವ್ ಸೈಕಲ್ ಇದು. ಸೊ ಇದು ಪಾಸಿಟಿವ್ ನೆಗೆಟಿವ್ ಆ ಥರ ಮೂವ್ ಆಗ್ತಾ ಇರುತ್ತೆ. ಸೊ ಇದು ಶಾರ್ಟ್ ಆದ ತಕ್ಷಣ ಏನಾಗುತ್ತೆ, ನೆಗೆಟಿವ್ ಸೈಕಲ್ 0 ಆಗಿಬಿಡುತ್ತೆ. ಶಾರ್ಟ್ ಆದರೆ ಏನಾಗುತ್ತೆ, ಕರೆಂಟ್ 0 ಆಗುತ್ತೆ. ಸೊ ಇಲ್ಲಿ 0 ಆಗಿ ಏನಾಗುತ್ತೆ, ಈ ಕಾಯಿಲ್ ಶಾರ್ಟ್ ಮಾಡಿದ್ರೆ ಇಲ್ಲಿರೋ ಕರೆಂಟ್ 0 ಆಗಿಬಿಡುತ್ತೆ. ಸೊ ಆಗೇನಾಗುತ್ತೆ, ಸೊ ಕಾಯಿಲ್ 1 ಆ್ಯಂಡ್ ಕಾಯಿಲ್ 3ನಲ್ಲಿರೋ ಕರೆಂಟ್ ಮತ್ತೆ ನಿಮಗೆ ಆ್ಯಡ್ ಆಗಿ ಸೊ ಅದು ಪಾಸಿಟಿವ್ ಸೈಕಲಿಗೆ ಸಿಗುತ್ತೆ. ಸೊ ಇಲ್ಲೇನಾಯಿತು, ಒಂದು ಸೈಕಲ್ನಲ್ಲಿರುವಂಥ ನೆಗೆಟಿವ್ ರಿಮೂವ್ ಆಗಿ ಪಾಸಿಟಿವ್ ಬಂತು, ಅಂದರೆ ಡಿ ಸಿ ಕನ್ವರ್ಟ್ ಆಯಿತು. ಸೊ ಮತ್ತು ಈ ಪೊಸಿಷನಲ್ಲಿ ಏನಾಗ್ತಾ ಇದೆ, ಕಾಯಿಲ್ 1 ಆ್ಯಂಡ್ ಕಾಯಿಲ್ 2 ಎರಡು ಕರೆಂಟ್ ಆ್ಯಡ್ ಆಗ್ತಾ ಇತ್ತು. ಇದು ಪಾಸಿಟಿವ್ ಸೈಕಲ್ ಇದು. ಸೊ ನೆಕ್ಸ್ಟ್ ಮತ್ತೆ ನೋಡಿ ನೆಗೆಟಿವ್ ಸೈಕಲ್, ಅಂದರೆ ಕಾಯಿಲ್ 1 ಈಗ ಇಲ್ಲಿ ಶಾರ್ಟ್ ಆಗ್ತಾ ಇದೆ, ಈ ಬ್ರಷಲ್ಲಿ ಕಾಯಿಲ್ 1 ಶಾರ್ಟ್ ಆಗಿ ಇಲ್ಲಿ ಏನಾಗ್ತಾ ಇದೆ, ಮತ್ತು ಕಾಯಿಲ್ 2 ಆ್ಯಂಡ್ ಎಂಡ್ ಕಾಯಿಲ್ನಲ್ಲಿ ಏನು ಕರೆಂಟ್ ಇದೆ ಅದು ಆ್ಯಡ್ ಆಗಿ ಪಾಸಿಟಿವ್ ಸೈಕಲ್ ಸಿಗುತ್ತೆ ಮತ್ತೆ ನಮಗೆ ಇಲ್ಲಿ. ಸೊ ಅಂದರೆ ಎವ್ರಿ ಟೈಮ್ ಏನಾಗ್ತಾ ಇದೆ ನಮಗೆ ನೆಗೆಟಿವ್ ಸೈಕಲ್, ಎವ್ರಿ ಆಲ್ಟರ್ನೇಟ್ ನೆಗೆಟಿವ್ ಸೈಕಲ್ ರಿಮೂವ್ ಆಗಿ ಅದ್ರ ಬದಲು ಪಾಸಿಟಿವ್ ಆ್ಯಡ್ ಆಗ್ತಾ ಇರುತ್ತೆ. ಅಂದರೆ ಏನಾಗ್ತಾ ಇದೆ, ಎ ಸಿ ಟು ಡಿ ಸಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇದಿಷ್ಟು ಕಾಮ್ಯುಟೇಷನ್ ಪ್ರೋಸೆಸ್. ನೆಕ್ಸ್ಟ್ ಆರ್ಮೇಚರ್ ರಿಯಾಕ್ಷನ್. ಸೊ ಆರ್ಮೇಚರ್ ರಿಯಾಕ್ಷನ್ ಅಂದರೆ ಏನು, ಇಟ್ ಈಸ್ ದ ಆರ್ಮೇಚರಲ್ಲಿ ನೀವು ನೋಡಿರ್ಬೋದು. ಸೊ ಆರ್ಮೇಚರ್ ಪ್ಲೇಸಲ್ಲಿ ಅಂದರೆ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಜಾಗದಲ್ಲಿ ಅಥವಾ ಬ್ರಷಸ್ ಕಾಂಟ್ಯಾಕ್ಟ್ ಆಗೋ ಜಾಗದಲ್ಲಿ ಸ್ಪಾರ್ಕ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ದ ಎಫೆಕ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್. ಸೊ ಈಗ ಆರ್ಮೇಚರ್ ರಿಯಾಕ್ಷನ್ ಅಂದರೆ ಏನಂದರೆ, ಸೊ ಏನು ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಮೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಫೀಲ್ಡ್ ಪೋಲಿನ ಏನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ, ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಮೇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ಆರ್ಮೇಚರಲ್ಲಿ ಪ್ರೊಡ್ಯೂಸ್ ಆಗೋಂಥ ಮ್ಯಾಗ್ನೆಟಿಕ್ ಫೀಲ್ಡ್. ಆರ್ಮೇಚರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಸೊ ಮೇನ್ ಫೀಲ್ಡ್ ಪೋಲ್ಸಿಂದ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗಿದೆ ಅದು ಆರ್ಮೇಚರ್ ಕಂಡಕ್ಟರ್ಸಿಗೆ ಟಚ್ ಆದಾಗ ಏನಾಗುತ್ತೆ, ಅಲ್ಲಿ ಲಿಂಕ್ ಆಗಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಈಗ ಆರ್ಮೇಚರ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆದಮೇಲೆ ಅಲ್ಲಿ ಏನು ಮಾಡುತ್ತೆ, ಅದು ಕೂಡ ಮತ್ತೆ ಫ್ಲಕ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ದ ಆರ್ಮೇಚರ್ ಫ್ಲಕ್ಸ್. ಆರ್ಮೇಚರ್ ಕಂಡಕ್ಟರ್ಸಲ್ಲಿ ಒಂದು ಸೈಡ್ ಆಫ್ ಕಂಡಕ್ಟರ್ ಪಾಸಿಟಿವ್ ಆಗುತ್ತೆ, ಒಂದು ಸೈಡ್ ಆಫ್ ನೆಗೆಟಿವ್ ಆಗುತ್ತೆ. ಅಂದರೆ ಒಂದು ನಾರ್ತ್ ಆಗುತ್ತೆ, ಒಂದು ಸೌತ್ ಪೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಎರಡೂ ಫ್ಲಕ್ಸ್ಗಳು ಇಂಟ್ರಾಕ್ಟ್ ಆದಾಗ ನೋಡಿ ಈ ಥರ ಆಗುತ್ತೆ. ಸೊ ನಾರ್ಮಲ್ ಆಗಿ ಸ್ಟ್ರೈಟಾಗಿ ಏನಿತ್ತು ಫ್ಲಕ್ಸ್ಗಳು ನಾರ್ತ್ ಟು ಸೌತ್ ಏನಿತ್ತು ಲೈನ್ಸ್ ಆಫ್ ಫೋರ್ಸಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಡ್ಯೂ ಟು ಆರ್ಮೇಚರ್ಲಿರೋ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸಿಂದ ಏನಾಗುತ್ತೆ, ಡಿಸ್ಟಾರ್ಟ್ ಆಗ್ತಾ ಇದೆ. ಡಿಸ್ಟಾರ್ಟ್ ಅಂದರೆ ಮೇನ್ ಫೀಲ್ಡ್ ಏನಿದೆ ಅದು ಡಿಸ್ಟಾರ್ಟ್ ಆಗಿ ಸ್ವಲ್ಪ ಫ್ಲಕ್ಸ್ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಸೊ ಡಿಸ್ಟಾರ್ಟ್ ಆಗಿ ಅದು ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಸೊ ಕೆಲವೊಂದು ಫ್ಲಕ್ಸ್ ಏನಾಗುತ್ತೆ, ಡಿಸ್ಟಾರ್ಟ್ ಆಗಿ ಆ ಕಡೆ ಈ ಕಡೆ ಬೇರೆ ಕಡೆ ಹೋಗ್ತಾ ಇರುತ್ತೆ ಡ್ಯೂ ಟು ದಿಸ್ ಆರ್ಮೇಚರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದರಿಂದ ಏನಾಗುತ್ತೆ, ಮೇನ್ ಫೀಲ್ಡ್ ಫ್ಲಕ್ಸ್ ಏನಿದೆ ಅದು ಸ್ವಲ್ಪ ಲಾಸ್ ಆಗುತ್ತೆ. ಲಾಸ್ ಆಗಿ ಟರ್ಮಿನಲ್ ವೋಲ್ಟೇಜ್ ಏನಾಗುತ್ತೆ, ಸ್ವಲ್ಪ ಡ್ರಾಪ್ ಆಗುತ್ತೆ, ಕಡಿಮೆ ಆಗುತ್ತೆ. ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಾ ಇದೆ ಓವರಾಲ್, ಸೊ ಅದು ಕಡಿಮೆ ಆಗ್ತಾ ಇರುತ್ತೆ. ನೋಡಿ ಆರ್ಮೇಚರ್ ರಿಯಾಕ್ಷನ್ ಏನು ಶೋಸ್ ಇಲ್ಲಿ ಆಗ್ತಾ ಇದೆ, ದ ಆರ್ಮೇಚರ್ ರಿಯಾಕ್ಷನ್ ರೆಪ್ರೆಸೆಂಟ್ಸ್ ದ ಇಂಪ್ಯಾಕ್ಟ್ ಆಫ್ ದ ಆರ್ಮೇಚರ್ ಫ್ಲಕ್ಸ್ ಆನ್ ದ ಮೇನ್ ಫೀಲ್ಡ್ ಫ್ಲಕ್ಸ್. ಸೊ ಈ ಆರ್ಮೇಚರ್ ಫ್ಲಕ್ಸ್ ಏನಿದೆ ಅದು ಈ ಮೇನ್ ಫೀಲ್ಡ್ ಫ್ಲಕ್ಸ್ನ ಡಿಸ್ಟಾರ್ಟ್ ಮಾಡುತ್ತೆ. ಅಂದರೆ ಆ ಕಡೆ ಈ ಕಡೆ ಡೈರೆಕ್ಷನ್ ಚೇಂಜ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡುತ್ತೆ.
ಸೊ ಅವಾಗ ಏನಾಗುತ್ತೆ ದ ಆರ್ಮೇಚರ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಆರ್ಮೇಚರ್ ಕಂಡಕ್ಟರ್ಸ್. ಸೊ ಈ ಫೀಲ್ಡ್ ಏನಿದೆ ಅದು ಆರ್ಮೇಚರ್ ಕಂಡಕ್ಟರಿಂದ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗಿಂದ ಮೇನ್ ಫೀಲ್ಡ್ ಫ್ಲಕ್ಸ್ ಏನಿದೆ ಅದು ಆರ್ಮೇಚರ್ ಕಂಡಕ್ಟರ್ಗೆ ಟಚ್ ಆದಾಗ ಲಿಂಕ್ ಆದಾಗ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಆ EMF ಇಂದ ಈ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಇದರಿಂದನೇ ಪ್ರೊಡ್ಯೂಸ್ ಆಗೋ ಫ್ಲಕ್ಸ್ ಏನಾಗುತ್ತೆ ಅದನ್ನು ಅಪೋಸ್ ಮಾಡುತ್ತೆ ಡ್ಯೂ ಟು ಲೆನ್ಸ್ ಲೈನ್ ಮಾಡುತ್ತೆ. ಸೊ ಈ ಫ್ಲಕ್ಸ್ ಪ್ರೊಡ್ಯೂಸ್ ಆಗೋದು ಯಾವುದರಿಂದ ಈ ಮೇನ್ ಫೀಲ್ಡಿಂದ. ಸೊ ಅದನ್ನೇ ಇದು ಅಪೋಸ್ ಮಾಡುತ್ತೆ. ಸೊ ಆಗ ಡಿಸ್ಟಾರ್ಷನ್ ಆಫ್ ಫ್ಲಕ್ಸ್ ಆಗಿ ಏನಾಗುತ್ತೆ ಇದರಲ್ಲಿ ಪ್ರೊಡ್ಯೂಸ್ ಆಗೋ EMF ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಆರ್ಮೇಚರ್ ರಿಯಾಕ್ಷನ್ ಆದಾಗ ಏನಾಗುತ್ತೆ ಅಂದರೆ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಜೊತೆಲಿ ಬ್ರಷ್ ಕಾಂಟ್ಯಾಕ್ಟ್ಸ್ ಜಾಗದಲ್ಲಿ ಮ್ಯಾಕ್ಸಿಮಮ್ ಸ್ಪಾರ್ಕ್ ಬರ್ತಾ ಇರುತ್ತೆ. ಸೊ ಅದು ಆರ್ಮೇಚರ್ ರಿಯಾಕ್ಷನ್ಗೆ ಇಂಡಿಕೇಶನ್. ಸೊ ನೋಡಿ ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಆರ್ಮೇಚರ್ ರಿಯಾಕ್ಷನ್. ಆರ್ಮೇಚರ್ ರಿಯಾಕ್ಷನ್ ಆದಾಗ ಏನೇನಾಗುತ್ತೆ ಮೇನ್ ಫೀಲ್ಡ್ ಫ್ಲಕ್ಸ್ ಡಿಸ್ಟಾರ್ಟ್ ಆಗುತ್ತೆ ಅಂದರೆ ರೆಡ್ಯೂಸ್ ಆಗಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ರೆಡ್ಯೂಸಸ್ ಜನರೇಟೆಡ್ ವೋಲ್ಟೇಜ್ ಬೈ ಡಿಸ್ಟಾರ್ಟಿಂಗ್ ಅಂದರೆ ವೋಲ್ಟೇಜ್ ಜನರೇಟ್ ಏನಾಗುತ್ತೆ ಅದು ಕೂಡ ಕಡಿಮೆ ಆಗಿಬಿಡುತ್ತೆ ಡ್ಯೂ ಟು ಡಿಸ್ಟಾರ್ಟಿಂಗ್ ಆಫ್ ಮೇನ್ ಫ್ಲಕ್ಸ್. ಅದರಿಂದ ಏನಾಗುತ್ತೆ ಇಟ್ ಕಾಸಸ್ ಸ್ಪಾರ್ಕಿಂಗ್ ಅಟ್ ದ ಬ್ರಷಸ್. ಅವಾಗ ಏನಾಗುತ್ತೆ ಇದರಿಂದ ಏನಾಗ್ತಾ ಇದೆ ಮೇನ್ ಫೀಲ್ಡ್ ಡಿಸ್ಟಾರ್ಟ್ ಆಗಿ ಕಡಿಮೆ EMF ಇಂಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಸ್ಪಾರ್ಕ್ ಬರುತ್ತೆ ಬ್ರಷಸಲ್ಲಿ. ಯಾಕಂದರೆ ಏನು ಆರ್ಮೇಚರ್ ಸೆಗ್ಮೆಂಟ್ಸಲ್ಲಿ ಅದರಲ್ಲಿ EMF ಇಂಡ್ಯೂಸ್ ಆಗಿರುತ್ತೆ ರಿವರ್ಸ್ ಡೈರೆಕ್ಷನಲ್ಲಿ ಅದು ಈಚ್ ಸೆಗ್ಮೆಂಟ್ಸಲ್ಲಿ ನಿಯರ್ಲಿ 20 to 30 volts ಬಿಲ್ಡಪ್ ಆದಾಗ ಏನಾಗುತ್ತೆ ಸೊ ಅಲ್ಲಿ ಶಾರ್ಟ್ ಆದ ತಕ್ಷಣ ಏನಾಗುತ್ತೆ ಅದು ಸ್ಪಾರ್ಕ್ ಬರುತ್ತೆ ಡ್ಯೂ ಟು ಹೈ ವೋಲ್ಟೇಜ್. ಅಂದರೆ 20 to 30 voltage ಸೆಗ್ಮೆಂಟ್ಸಲ್ಲಿ ಜನರೇಟ್ ಆದಾಗ ಏನಾಗುತ್ತೆ ಶಾರ್ಟ್ ಆಗ್ತಾ ಇರುತ್ತೆ. ಸೊ ಜೊತೆಲಿ ಡಿಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಫ್ಲಕ್ಸ್ ಪರ್ ಪೋಲ್ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮೇನ್ ಫೀಲ್ಡಲ್ಲಿ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಐರನ್ ಲಾಸ್ ಜಾಸ್ತಿ ಆಗುತ್ತೆ ಡ್ಯೂ ಟು ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಇಲ್ಲಿ ಶಾರ್ಟ್ ಆಗಿ ಫ್ಲಕ್ಸ್ ಕಾರ್ಬನ್ ಬ್ರಷಸ್ಸಲ್ಲಿ ಏನು ಸ್ಪಾರ್ಕಿಂಗ್ ಬರ್ತಾ ಇದೆ ಸೊ ಅದರಿಂದ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಜೊತೆಲಿ ಏನಾಗ್ತಾ ಇದೆ ಸ್ಪಾರ್ಕಿಂಗ್ ಮೇ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ. ಜೊತೆಲಿ ಶಿಫ್ಟ್ಸ್ ಬ್ರಷ್ ಆಕ್ಸಿಸ್ ಫ್ರಮ್ GNA ಅಂದರೆ ಜಾಮೆಟ್ರಿಕಲ್ ನ್ಯೂಟ್ರಲ್ ಆಕ್ಸಿಸ್ ಇಂದ ಬ್ರಷ್ ಪೊಸಿಷನ್ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ಗೆ ಶಿಫ್ಟ್ ಆಗುತ್ತೆ. ಅಸ್ಯೂಮ್ಡ್ ಶಿಫ್ಟಿಂಗ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಟು ರೆಡ್ಯೂಸ್ ದ ಡಿಸ್ಟಾರ್ಷನ್ ಇನ್ ಮೇನ್ ಫೀಲ್ಡ್ ಫ್ಲೆಕ್ಸ್. ಸೊ ಮೇನ್ ಫೀಲ್ಡ್ ಫ್ಲೆಕ್ಸಲ್ಲಿ ಡಿಸ್ಟಾರ್ಷನ್ ಆಗುತ್ತಲ್ಲ ಸೊ ಅದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕಂತ. ಸೊ ಮೇನ್ ಫೀಲ್ಡ್ ಫ್ಲೆಕ್ಸ್ ಡಿಸ್ಟಾರ್ಟ್ ಆಗೋದು ರೆಡ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಈ ಪೋಲ್ಸ್ ಏನಿದೆ ದೀಸ್ ಆರ್ ದ ಫೀಲ್ಡ್ ಪೋಲ್ಸ್. ಈ ಫೀಲ್ಡ್ ಪೋಲ್ ಟಿಪ್ಪಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಈ ಟಿಪ್ಪಲ್ಲಿ ನಾವು ರಿಲಕ್ಟೆನ್ಸ್ನ ಪ್ರೊಡ್ಯೂಸ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ರಿಲಕ್ಟೆನ್ಸ್ ಅಂದರೆ ಏನು ಇಟ್ ಈಸ್ ದ ಅಪೋಸಿಷನ್ ಟು ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾವ ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ ಇಲ್ಲಿ ಏನು ಆರ್ಮೇಚರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿದೆ ಅದಕ್ಕೆ ಇದು ರಿಲಕ್ಟೆನ್ಸ್ ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂತೆ ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಸೊ ಇಲ್ಲೇನು ನೀವು ಗ್ಯಾಪ್ ನೋಡ್ತಾ ಇದ್ದೀರಾ ಬಿಟ್ವೀನ್ ಆರ್ಮೇಚರ್ ಆ್ಯಂಡ್ ಫೀಲ್ಡ್ ಪೋಲ್ ಮಧ್ಯೆ ಗ್ಯಾಪ್ ಇದೆ ಕಾಣ್ತಾ ಇದೆಯಾ ರೊಟೇಷನಲ್ ಗ್ಯಾಪ್ ಇದೆ. ಸೊ ಏನು ವೈಟ್ ಪೋರ್ಷನ್ ಇದೆ ಇಲ್ಲಿ ಫೀಲ್ಡ್ ಪೋಲ್ ಆ್ಯಂಡ್ ಆರ್ಮೇಚರ್ ಕಂಡಕ್ಟರ್ಸ್ ಮಧ್ಯೆ ಆರ್ಮೇಚರ್ ಆದಮೇಲೆ ಇಲ್ಲೇನು ಗ್ಯಾಪ್ ಇದೆ. ಸೊ ಈ ಗ್ಯಾಪ್ನ ನಾವು ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ರಿಲಕ್ಟೆನ್ಸ್ ಜಾಸ್ತಿ ಆಗುತ್ತೆ. ಡ್ಯೂ ಟು ರಿಲಕ್ಟೆನ್ಸ್ ಇಲ್ಲೇನಾಗುತ್ತೆ ಆರ್ಮೇಚರ್ ಫ್ಲಕ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ಮೇನ್ ಫೀಲ್ಡ್ ಡಿಸ್ಟಾರ್ಷನ್ ಆಗೋದು ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ದ ಓನ್ಲಿ ಮೆಥಡ್ ಟು ರೆಡ್ಯೂಸ್ ದ ಡಿಸ್ಟಾರ್ಷನ್ ಇನ್ ಮೇನ್ ಫೀಲ್ಡ್ ಫ್ಲಕ್ಸ್. ಸೊ ಮೇನ್ ಫೀಲ್ಡ್ ಫ್ಲಕ್ಸ್ನ ಡಿಸ್ಟಾರ್ಟ್ ಮಾಡೋದಕ್ಕೆ ಸೊ ರಿಲಕ್ಟೆನ್ಸ್ನ ಪ್ರೊಡ್ಯೂಸ್ ಮಾಡಬೇಕು ನಾವು. ಫೀಲ್ಡ್ ಪೋಲ್ ಟಿಪ್ಪಲ್ಲಿ ರಿಲಕ್ಟೆನ್ಸ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಏನು ಇದು ಗ್ಯಾಪ್ ಏನಿದೆ ಫೀಲ್ಡ್ ಪೋಲ್ಗೂ ಆರ್ಮೇಚರ್ಗೂ ಮಧ್ಯೆ ಇರೋ ಗ್ಯಾಪ್ನ ಇನ್ಕ್ರೀಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ರಿಲಕ್ಟೆನ್ಸ್ ಪ್ರೊಡ್ಯೂಸ್ ಆಗಿ ಮೇನ್ ಫೀಲ್ಡ್ ಪೋಲ್ ಡಿಸ್ಟಾರ್ಷನ್ ಕಡಿಮೆ ಆಗುತ್ತೆ. ಅಂದರೆ ಮೇನ್ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಡಿಸ್ಟಾರ್ಟ್ ಆಗ್ತಾ ಇದೆ ಅದು ಕಡಿಮೆ ಆಗುತ್ತೆ. ಅದಕ್ಕೆ ಇನ್ನೂ 2 ಮೆಥಡ್ ಇದೆ. ಇನ್ನು ಇಂಟರ್ಪೋಲ್ ಮೆಥಡ್ ಇದೆ ಆಮೇಲೆ ಇನ್ನೊಂದು ವೈಂಡಿಂಗ್ ಮೆಥಡ್ ಇದೆ. ಸೊ ಅದು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯೂಸಿಂಗ್ ಕಂಪೆನ್ಸೇಟಿಂಗ್ ವೈಂಡಿಂಗ್. ಸೊ ಇದು ಕಂಪೆನ್ಸೇಟಿಂಗ್ ವೈಂಡಿಂಗ್ ಅಂದರೆ ಏನು ಮೇನ್ ಫೀಲ್ಡ್ ಪೋಲಲ್ಲಿ ಎಕ್ಸ್ಟ್ರಾ 2 ವೈಂಡಿಂಗ್ ಹಾಕ್ತೀವಿ ನಾವು 2 ಕಡೆ. ಸೊ ಮೇನ್ ಫೀಲ್ಡ್ ಪೋಲ್ಸ್ ಇದು. ಸೊ ಇದು ಮೇನ್ ಫೀಲ್ಡ್ ಪೋಲ್ ಇದು ಆರ್ಮೇಚರ್. ಸೊ ಈಗ ಇದರಲ್ಲೂ ಕೂಡ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದೇನು ಮಾಡುತ್ತೆ ಅಪೋಸ್ ಮಾಡಿ ಮೇನ್ ಫೀಲ್ಡ್ನ ಡಿಸ್ಟಾರ್ಟ್ ಮಾಡುತ್ತೆ. ಅದು ಮಾಡಬಾರ್ದು ಅಂದರೆ ಕಂಪೆನ್ಸೇಟಿಂಗ್ ವೈಂಡಿಂಗ್ ಎಕ್ಸ್ಟ್ರಾ 2 ವೈಂಡಿಂಗ್ ಹಾಕೋಬೇಕು. ಅದು ಎಷ್ಟಿರಬೇಕಂದ್ರೆ ನಂಬರ್ ಆಫ್ ಟರ್ನ್ಸು. ಸೊ ಈ ಪೋಲಿಗೆ ಎಷ್ಟು ಫೇಸ್ ಆಗ್ತಾ ಇದೆ ನಂಬರ್ ಆಫ್ ಟರ್ನ್ಸ್ ಇನ್ ಆರ್ಮೇಚರ್ ಅಷ್ಟು ನಂಬರ್ ಆಫ್ ಟರ್ನ್ಸ್ ಕಂಪೆನ್ಸೇಟಿಂಗ್ ವೈಂಡಿಂಗಲ್ಲಿ ಹಾಕ್ಕೊಂಡ್ರೆ ನಾವು ಸೊ ಇಲ್ಲಿ ಪ್ರೊಡ್ಯೂಸ್ ಆಗೋ ಫ್ಲಕ್ಸ್ ಏನಾಗುತ್ತೆ ನ್ಯೂಟ್ರಲೈಸ್ ಆಗುತ್ತೆ. ಅದೇ ಥರ ಈ ಕಡೆನೂ ಅಷ್ಟೇ ಇದಿಷ್ಟು ನಂಬರ್ ಆಫ್ ಕಂಡಕ್ಟರ್ಸ್ ಈ ಪೋಲ್ಗೆ ಫೇಸ್ ಆಗ್ತಾ ಇದೆ. ಸೊ ಅಷ್ಟೇ ನಂಬರ್ ಆಫ್ ಟರ್ನ್ಸ್ ಈ ಕಂಪೆನ್ಸೇಟಿಂಗ್ ವೈಂಡಿಂಗಲ್ಲಿ ನಾವು ಇಟ್ಟರೆ ಅವಾಗೇನಾಗುತ್ತೆ ಎರಡರದ್ದು MMF ಸೇಮ್ ಇರುತ್ತೆ ಮ್ಯಾಗ್ನೆಟೋಮೋಟಿವ್ ಫೋರ್ಸು. ಸೊ ಅವಾಗೇನಾಗುತ್ತೆ ಇಲ್ಲೇನು ಆರ್ಮೇಚರಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದನ್ನು ಈ ಕಂಪೆನ್ಸೇಟಿಂಗ್ ವೈಂಡಿಂಗಲ್ಲಿ ಪ್ರೊಡ್ಯೂಸ್ ಆಗೋ ಫ್ಲಕ್ಸು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಈಗ ಈ ಒಂದು ಮೆಥಡಲ್ಲಿ ಕೂಡ ಸೊ ನಾವು ಏನು ಮಾಡ್ಬೋದು ಆರ್ಮೇಚರ್ ರಿಯಾಕ್ಷನ್ನ ರೆಡ್ಯೂಸ್ ಮಾಡ್ಬೋದು ಅಥವಾ ಮೇನ್ ಫೀಲ್ಡ್ ಡಿಸ್ಟಾರ್ಷನ್ನ ರೆಡ್ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಮೆಥಡ್ ಇದೆ. ಸೊ ಇನ್ನೊಂದು ಏನಂದರೆ ಅದು ಇಂಟರ್ಪೋಲ್ ಮೆಥಡ್ ಟು ರೆಡ್ಯೂಸ್ ದ ಆರ್ಮೇಚರ್ ರಿಯಾಕ್ಷನ್. ಸೊ ಇಂಟರ್ಪೋಲ್ ಅಂದರೆ ಏನು ಮೇನ್ ಪೋಲ್ಗಳ ಮಧ್ಯೆ ಒಂದೊಂದು ಸಣ್ಣ ಪೋಲ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದನ್ನು ನಾವು ಇಂಟರ್ಪೋಲ್ಸ್ ಅಂತ ಹೇಳ್ತೀವಿ. ಸೊ ಇಂಟರ್ಪೋಲ್ನಲ್ಲಿ ಇರೋವಂಥ ಪೋಲ್ ಪೊಲ್ಯಾರಿಟಿ ಯಾವಾಗಲೂ
ನೆಕ್ಸ್ಟ್ ಪೋಲ್ನ ಪೊಲ್ಯಾರಿಟಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೌತ್ ಇದೆ ಅಂದರೆ ಸೊ ಇದ್ರ ಹಿಂದೆ ಇರೋವಂಥ ಇಂಟರ್ಪೋಲ್ದು ಪೊಲ್ಯಾರಿಟಿ ಇದೆ, ಅದು ಸೌತ್ ಇರಬೇಕು. ಸೊ ಇಲ್ಲಿ ನಾರ್ತ್ ಇದೆ ಅಂದರೆ ಅದ್ರ ಹಿಂದೆ ಇರೋದು ನಾರ್ತೇ ಇರಬೇಕು. ಸೌತ್ ಸೌತ್, ನಾರ್ತ್ ನಾರ್ತ್. ಸೊ ಇದೇ ಥರ ಇರಬೇಕು ಯಾವಾಗಲೂ. ಸೊ ಆಮೇಲೆ ಈ ಇಂಟರ್ಪೋಲ್ಸ್ದು ವೈಂಡಿಂಗ್ ಏನಿದೆ ಅದು ಆರ್ಮೇಚರ್ ವೈಂಡಿಂಗ್ಗೆ ಸೀರೀಸ್ ಆಗಿ ಕನೆಕ್ಟ್ ಆಗಿರಬೇಕು. ಸೊ ಕಾಂಪನ್ಸೇಟಿಂಗ್ ವೈಂಡಿಂಗಲ್ಲೂ ಅಷ್ಟೇ, ಹಿಂದ್ಗಡೆ ಸ್ಲೈಡಲ್ಲಿ ಅದೊಂದು ನಾನು ಹೇಳಿಲ್ಲ. ಸೊ ಕಾಂಪನ್ಸೇಟಿಂಗ್ ವೈಂಡಿಂಗ್ ಕೂಡ ಆರ್ಮೇಚರ್ ವೈಂಡಿಂಗಿಗೆ ಸೀರೀಸ್ ಆಗಬೇಕು. ಥ್ರೂ ಬ್ರಷಸ್ ಕಾಂಪನ್ಸೇಟಿಂಗ್ ವೈಂಡಿಂಗ್ ಕೂಡ ಆರ್ಮೇಚರ್ ವೈಂಡಿಂಗ್ಗೆ ಸೀರೀಸ್ ಆಗಿರಬೇಕು. ಇದರಲ್ಲೂ ಕೂಡ ಅಷ್ಟೇ, ಇಂಟರ್ಪೋಲ್ಸ್ದು ವೈಂಡಿಂಗ್ ಏನಿದೆ, ಇದು ಮೇನ್ ಫೀಲ್ಡ್ ಪೋಲ್ಸ್ ವೈಂಡಿಂಗ್ ಇದು ಬೇರೆ ಇರುತ್ತೆ. ಸೊ ಇಂಟರ್ಪೋಲ್ ವೈಂಡಿಂಗ್ಸ್ ಏನು ಮಾಡ್ತೀವಿ ನಾವು, ಇದು 4 ವೈಂಡಿಂಗು. ಸೊ ಅದು ಆರ್ಮೇಚರ್ ವೈಂಡಿಂಗ್ ಜೊತೆ ಥ್ರೂ ಬ್ರಷಸ್ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಇದರಲ್ಲಿ ಪ್ರೊಡ್ಯೂಸ್ ಆಗೋವಂಥ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಏನಿದೆ ಅದು ಆರ್ಮೇಚರಲ್ಲಿ ಪ್ರೊಡ್ಯೂಸ್ ಆಗುವಂಥ ಫ್ಲಕ್ಸಿಗೆ ನ್ಯೂಟ್ರಲೈಸ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಯೂಸ್ ಮಾಡೋಂಥ ನಮ್ಮ ನಂಬರ್ ಆಫ್ ಟರ್ನ್ಸ್ ಏನಿದೆ ಅದು ಇಲ್ಲಿ ಆರ್ಮೇಚರ್ನಲ್ಲಿ ಇರೋವಂಥ ನಂಬರ್ ಆಫ್ ಟರ್ನ್ಸಿಗೆ ಅಂದರೆ MMFಗೆ ಈಕ್ವಲ್ ಆಗಿರುತ್ತೆ. ಸೊ ಆಗೇನಾಗುತ್ತೆ, ಡ್ಯೂ ಟು ಇಂಟರ್ಪೋಲ್ MMF, ಆರ್ಮೇಚರ್ MMF ಏನು ಪ್ರೊಡ್ಯೂಸ್ ಆಗಿದೆ ಅದು ನ್ಯೂಟ್ರಲೈಸ್ ಆಗುತ್ತೆ. ಸೊ ಇದು ಕೂಡ ಒಂದು ಮೆಥಡ್. ಇದರಲ್ಲಿ ನಾವು ಮತ್ತೆ ಜಿಯೋಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್ನ ಅದು ಚೇಂಜ್ ಮಾಡೋದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅದು. ಸೊ ಹಾಗೆ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೋಗಲ್ಲ. ಅಲ್ಲದೆ ಇನ್ನೇನು ಇದಿಷ್ಟು ಇವತ್ತಿಂದು ರಿಡಕ್ಷನ್ ಆಫ್ ಡಿಸ್ಟಾರ್ಷನ್ ಆಫ್ ಮೇನ್ ಫೀಲ್ಡ್ ಪೋಲ್ಸ್, ಮೇನ್ ಫೀಲ್ಡ್ ಫ್ಲಕ್ಸ್ ಏನಿದೆ ಅದನ್ನು ರಿಡ್ಯೂಸ್ ಮಾಡುವಂಥ 4 ಮೆಥಡ್ಗಳಿದು. ಸೊ ಇವತ್ತು ಇಷ್ಟಕ್ಕೆ ಫಿನಿಶ್ ಆಗುತ್ತೆ. ಥ್ಯಾಂಕ್ ಯು ಆಲ್.